ಕಾಂಗ್ರೆಸ್ನಲ್ಲಿ ಪ್ರತ್ಯೇಕ ಡಿನ್ನರ್ ಲಂಚ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರು ಇದೀಗ ಅದಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ವಿವಾದವನ್ನು ಎಬ್ಬಿಸಿದ್ದಾರೆ. ಕೆಲವೊಬ್ಬರು ಅವರಲ್ಲೇ ಕೆಲವೊಂದಿಷ್ಟು ಬಣಗಳಿದ್ದಾವೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ಹೊಡೆದಾಟ ನಡೀತಾ ಇದೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಈ ರೀತಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ. ನಾವು ಊಟಕ್ಕೆ ಸೇರಿದ್ರೆ ರಾಜಕೀಯ ಬಣ್ಣ ಕಟ್ತಾರೆ ವಿರೋಧ ಪಕ್ಷದವರು, ಅದರಲ್ಲಿ ತಪ್ಪೇನಿದೆ ರೀ ಊಟ ಮಾಡೋಕೆ ಹೋಗೋದ್ರಲ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಊಟ ಮಾಡಿದ ಮಾತ್ರಕ್ಕೆ ರಾಜಕೀಯ ಮಾಡೋಕೆ ಹೋಗಿದ್ರು ಅಂತಲ್ಲ. ವಿರೋಧ ಪಕ್ಷದವರು ಕೆಲಸ ಬಿಲ್ದಿದ್ದಾಗ ಈ ರೀತಿ ವಿವಾದಗಳನ್ನು ಸೃಷ್ಟಿಸ್ತಾ ಇದ್ದಾರೆ. ಒಕ್ಕಲಿಗರ ಸಭೆ ಸಮುದಾಯದ ಏಳಿಗೆ ಸಂಬಂಧ ಅಂತ ಚಲುವರಾಯಸ್ವಾಮಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಬಿಟ್ಟು ಡಿನ್ನರ್ ಪಾರ್ಟಿ ಮಾಡಿಲ್ಲ, ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸಮವಾಗಿದೆ ಅಷ್ಟೇ. ಆ ಸಂದರ್ಭದಲ್ಲಿ ಡಿಕೆಶಿ ಬರೋದಕ್ಕೆ ಆಗಿಲ್ಲ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಅದೆಲ್ಲ ಹೈಕಮಾಂಡ್ ಅವರು ತೀರ್ಮಾನ ಮಾಡೋದು, ನಾವಲ್ಲ ಮಾಡೋದು. ಕೆಪಿಸಿಸಿ ಅಧ್ಯಕ್ಷರದು, ಚೀಫ್ ಮಿನಿಸ್ಟರ್ದು ಎಲ್ಲ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದು. ಯಾವ್ದು ಖಾಲಿ ಇದಾವೆ? ಹೌದೌದು, ನಾಗೇಂದ್ರ ಅವರು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿ ಅದನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ. ಏನು ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ನಾವು ಸೇರಿದ್ರು ಅಷ್ಟೇ. ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ. ಇಲ್ಲ ನಾನ್ ವೆಜ್ ತಿಂತೀವಿ, ಇಲ್ಲ ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಅಂತಂದ್ರೆ ಎಲ್ರು ಊಟ ಮಾಡೋದು ಒಂದೇ. ಈಗ ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಬಣ್ಣ ಇಲ್ಲ. ಊಟ ಮಾಡಕ್ ಸೇರಿದ್ರು ಈಗ ಬಹಳ ಸ್ಪಷ್ಟಪಡಿಸಿದೀವಿ, ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ನರೇಂದ್ರ ಸ್ವಾಮಿ ಅವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದ್ರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ. ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದು ಸಪ್ರೇಟು. ಮಂತ್ರಿಮಂಡಲ ರೀಶಫಲ್ ಮಾಡೋದು, ಖಾತೆ ಬದಲಾವಣೆ ಮಾಡೋದು ಅದು ಮುಖ್ಯಮಂತ್ರಿಯವರು ಬಿಟ್ಟು ವಿಚಾರ. ಮುಖ್ಯಮಂತ್ರಿಯವರು ಹೈಕಮಾಂಡ್ ಜೊತೆ ಮಾತನಾಡಿ ಆ ತೀರ್ಮಾನವನ್ನು ತಗೋತಾರೆ. ಹೌದ್ರಿ, ಆಗಬೇಕು ಅಂತ ಹೇಳಿದ್ದಾರೆ. ರೀಶಫಲು ಅಥವಾ ಖಾತೆ ಬದಲಾವಣೆ ಆಗಬೇಕು, ಆಗೋದು ಸೂಕ್ತ ಅಂತ ಹೇಳಿದ್ದಾರೆ. ಅವರು ಒಬ್ಬರು ಹಿರಿಯ ಸಚಿವರು, ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಆ ಮಾಡೋ ಅಧಿಕಾರ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಪರಿಪಾಠ. ನಾನು ರವಿನೂ ಊಟ ಮಾಡಿದ್ರೆ ಅದಕ್ಕೂ ಒಂದು ರಾಜಕೀಯ ಬಣ್ಣ ಕಟ್ಟಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ನೋಡ್ರಿ, ಮುಖ್ಯಮಂತ್ರಿಗಳು ನಮ್ಮ ಮನೆಗೂ ಬಂದು ಊಟ ಮಾಡಿದ್ದಾರೆ. ಬೇರೆ ಯಾರೋ ಶಾಸಕರು, ನಮ್ಮ ಪಕ್ಷದ ಲೀಡ್ರು, ಮಂತ್ರಿಗಳು ಕರೆದ್ರು ಹೋಗ್ತಾರೆ. ಅವರು ಊಟಕ್ಕೆ ಹೋದ ತಕ್ಷಣವೇ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಂತ ಅನ್ನೋದು ಒಂದು. ಈ ವಿರೋಧ ಪಕ್ಷಗಳಿಗೆ ಯಾವುದು ಕೆಲಸ ಇಲ್ಲದೆ ಇದ್ದಾಗ ಅವ್ರಿಗೆ ಏನಾಗಿದೆ, ಆಯಿತು ಇಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ದಾರಲ್ರಿ, ನಾವು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದೋ, ಈ ಕಾರ್ಯಕ್ರಮದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ, ನಾವು ಮುಂದೆ ಡಿಕೆ ಶಿವಕುಮಾರ್ ಸಾಹೇಬ್ರು ಇರ್ಲಿಲ್ಲ, ಕರೆದಿದ್ದಾರೆ. ಯೂಶಲಿ ಎವ್ರಿ ಕ್ಯಾಬಿನೆಟ್ ನಾಗ ಅಲ್ಲಿದ್ದಾಗ ಸಾಯಂಕಾಲ ಎಲ್ಲರೂ ಸಿಗ್ತಾರೆ, ಕರೆದಿದ್ದಾರೆ. ಅದ್ರಾಗ ನೀವು ದಯಮಾಡಿ ಇದ್ರಾಗ ಯಾವ್ದು ಬೇರೆ ರೀತಿಯಾದಂತ ಟ್ವಿಸ್ಟ್ ಕೊಡಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋ ಸಾಧ್ಯತೆ ಇದೆ. ಬದಲಾವಣೆ ಯಾವುದೇ ಈ ತರ ಸಾಧ್ಯತೆ ಇದ್ದಾರೆ, ಇಟ್ ಇಸ್ ಓನ್ಲಿ ಬೈ ಹೈಕಮಾಂಡ್ ಆಗುತ್ತೆ. ನಾವು ಸಚಿವರುಗಳು, ಶಾಸಕರು ಏನು ಮಾತಾಡಿದ್ರು ಆಗೋದಿಲ್ಲ. ಇಟ್ ವಿಲ್ ಬಿ ಡಿಸೈಡೆಡ್ ಅಟ್ ಹೈಕಮಾಂಡ್. ಅದೇ ಕಾಗಿ ಕುಂದ್ರಕ್ಕೂ ಟೋಗಿ ಮುರಿಯೋಕೆ ಅಷ್ಟೇ. ಅದು ಡಿ ಕೆ ಶಿವಕುಮಾರ್ ಸಾಹೇಬ್